ಸರ್ಕಾರ ಮತ್ತೆ ಜಾತಿ ಗಣತಿ ಮಾಡೋದಕ್ಕೆ ಮುಂದಾಗಿದೆ. ಭಾಳ ಒಳ್ಳೆಯದು. ಯಾಕೆಂದರೆ ಅಪೂರ್ಣವಾಗಿತ್ತು ಮತ್ತು ಆಕ್ಷೇಪಾರ್ಹವಾಗಿತ್ತು. ಎಲ್ಲರೂ ಕೂಡ ನಮಗೆ ಗೊತ್ತಿಲ್ಲ ಅಂತ ನಾವೆಲ್ಲ ಆ ಸ್ಥಿತಿಲೇ ಇದ್ವಿ. ಏನು ಯಾವಾಗ ಮಾಡಿದ್ರು ಅಂತಲೇ ಗೊತ್ತಿರಲಿಲ್ಲ. ಕೇಂದ್ರ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ, ಇದು ರಾಜ್ಯ ಸರ್ಕಾರದವರು ಮಾಡ್ತಾ ಇದ್ದಾರೆ. ಎರಡೂ ಕೂಡ ದುಡ್ಡು ವೆಚ್ಚ ಮಾಡಿದವರು ಇಬ್ಬರು ಒಂದುಗೂಡಿಕೊಂಡು ಒಂದೇ ಒಂದು ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಅದಕ್ಕಾಗಿ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡೋದ್ರ ಬದಲು ಒಂದು ಹಳ್ಳಿಗೆ ಕೊಟ್ಟರೆ 10 ಹಳ್ಳಿಯನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಏನೋ ಹೊಂದಾಣಿಕೆ ಮಾಡಿಕೊಂಡು ಇದು ಅವರ ಜಾತಿ ಇರ್ಬೋದು, ಆರ್ಥಿಕವಾದ ಸ್ಥಿತಿಗತಿ ಇರ್ಬೋದು, ಶೈಕ್ಷಣಿಕವಾದ ಸ್ಥಿತಿಗತಿ ಇರ್ಬೋದು, ಒಂದು ಸತಿ ಮಾಡಿದ್ಮೇಲೆ ಎಲ್ಲವನ್ನು ಒಟ್ಟಿಗೆ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಅದರಿಂದ ಇದನ್ನು ಪ್ರತಿಷ್ಠೆಯಾಗಿ ಮಾಡದೆ ಎರಡೂ ಸರ್ಕಾರಗಳು ಒಟ್ಟಾಗಿ ಸೇರಿ ಈ ಸಮೀಕ್ಷೆಯನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ, ಜೊತೆಗೆ ಸೆಂಟ್ರಲ್ ಇಂದನೂ ಕೂಡ ಮಾಡಬೇಕು ಅನ್ನುವಂಥದ್ದು. ಸೆಂಟ್ರಲ್ ಅನೌನ್ಸ್ ಮಾಡಿದರೆ ಇವರು ಕೂಡ ಈಗ ಮನೆ ತಾನೇ ಇದನ್ನು ಹೊಸ್ತಾ ಮಾಡ್ತೀವಿ, ಇದನ್ನು ಹಳೆ ಇದನ್ನು ನಾವು ವಾಪಸ್ ತೆಗೆದುಕೊಂಡಿದ್ದೀವಿ, ಅದನ್ನೆಲ್ಲ ಹೊಸ್ದಾಗಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಈ ಕೇಂದ್ರ ಸರ್ಕಾರವೂ ಖರ್ಚು ಮಾಡ್ತದೆ, ರಾಜ್ಯ ಸರ್ಕಾರವೂ ಖರ್ಚು ಮಾಡ್ತದೆ. ಎರಡೂ ಆದಿತ್ಯ ಆಗಬಾರ್ದು, ಒಂದು ಉಳಿತಾಯ ಆಗಲಿ, ನಮ್ಮ ರಾಜ್ಯ ಸರ್ಕಾರದ ಉಳಿತಾಯ ಆಗಲಿ. ಅದರಿಂದ ಇವರ ಬೇಡಿಕೆಯನ್ನು ಅದಕ್ಕೆ ಸೇರಿಸಿ ಏನು ಇವರು ಕೇಳ್ತಾ ಇದ್ದಾರೆ, ಈಗ ಜಾತಿವಾರ ಇರ್ಬೋದು, ಆರ್ಥಿಕ ಸಮೀಕ್ಷೆ ಇರ್ಬೋದು, ಶೈಕ್ಷಣಿಕವಾದ ಸ್ಥಿತಿಗತಿ ಇರ್ಬೋದು, ಅವೆಲ್ಲವನ್ನು ಅದಕ್ಕೆ ಸೇರಿಸ್ಕೊಂಡ್ರೆ ಒಂದೇ ಸಮೀಕ್ಷೆ ಆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅವಾಗಲೇ ಗೊತ್ತಾಗಲಿ ಎಲ್ಲರೂ ಯಾರು ಹಿಂದೆ ಬಿದ್ದಿದ್ದಾರೋ, ಬಡವರಿದ್ದಾರೋ ಅವ್ರಿಗೆ ಅನುಕೂಲ ಆಗಬೇಕು ಇವತ್ತು. ಏಕೆಂದರೆ ನಮ್ಮ ಸಂವಿಧಾನ ಅದೇ ಹೇಳ್ತಾ ಇರುವಂಥದ್ದು. ಈಗ ಅನುಕೂಲ ಇರೋರಿಗೆ ಅನುಕೂಲ ಮಾಡ್ಕೊಳ್ಳೋದು ದೊಡ್ಡದಲ್ಲ. ಏನು ಅನುಕೂಲ ಇಲ್ವೋ ಅನಾನುಕೂಲದಲ್ಲಿರುವಂತಹವರು, ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡಬೇಕಾಗಿರುವಂಥದ್ದು, ಮೇಲೆತ್ತಬೇಕಾಗಿರುವಂಥದ್ದು ಆ ಕೆಲಸ ಆಗಲಿ. ಆ ಮೂಲಕ ಎಲ್ಲರೂ ಕೂಡ ಸಮಬಾಳು ಸಮ ಬದುಕಿಗೆ ಇದೊಂದು ನಾಂದಿ ಆಗಲಿ. ತುಮಕೂರು ಬೆಂಗಳೂರು ಉತ್ತರ ಅಂತ ಮಾಡಲಿಕ್ಕೆ ಇದರ ಬಗ್ಗೆ ನಾವೇನು ಮಾತನಾಡುವ ಅಗತ್ಯ ಇಲ್ಲ. ತುಮಕೂರಿಗೆ ತನ್ನದೇ ಆದಂಥ ಇತಿಹಾಸ, ಒಂದು ಪರಂಪರೆ ಇದೆ. ಇದು ತುಂಬಿದ ಊರು, ತುಂಬೆ ಊರಿನ ಊರು ಅಂತೇಳಿ ಭಾಳ ಹಿಂದಿನಿಂದಲೂ ಕೂಡ ಕರ್ಕೊಂಡು ಬರ್ತಾ ಇರುವಂತಹ ಅವರು. ಬೆಂಗಳೂರು ಈಗ ದಕ್ಷಿಣ ಆಗಿದೆ, ಮುಂದೆ ಇದನ್ನು ಉತ್ತರ ಮಾಡಬೇಕು ಅಂತಲೇ ಏನೋ ಈಗ ಸರ್ಕಾರದವರು ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಏನೇ ಮಾಡಿದ್ರು ನಮ್ಮ ತುಮಕೂರು ಹೆಸರು ಹಾಗೆ ಉಳ್ಕೊಳ್ಳುತ್ತೆ, ಅದ್ರ ಜೊತೆಲಿ ಅದು ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಏನು ಸರ್ಕಾರ ತೀರ್ಮಾನ ತೆಗೆದುಕೊಂತ ನೋಡೋಣ, ಮುಂದೆ ಕಾದು ನೋಡೋಣ. ಸರ್ಕಾರ ಮತ್ತೆ ಜಾತಿ ಗಣತಿ ಮಾಡೋದಕ್ಕೆ ಮುಂದಾಗಿದೆ. ಭಾಳ ಒಳ್ಳೆಯದು. ಯಾಕೆಂದರೆ ಅಪೂರ್ಣವಾಗಿತ್ತು ಮತ್ತು ಆಕ್ಷೇಪಾರ್ಹವಾಗಿತ್ತು. ಎಲ್ಲರೂ ಕೂಡ ನಮಗೆ ಗೊತ್ತಿಲ್ಲ ಅಂತ ನಾವೆಲ್ಲ ಆ ಸ್ಥಿತಿಲೇ ಇದ್ವಿ. ಏನು ಯಾವಾಗ ಮಾಡಿದ್ರು ಅಂತಲೇ ಗೊತ್ತಿರಲಿಲ್ಲ. ಕೇಂದ್ರ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ, ಇದು ರಾಜ್ಯ ಸರ್ಕಾರದವರು ಮಾಡ್ತಾ ಇದ್ದಾರೆ. ಎರಡೂ ಕೂಡ ದುಡ್ಡು ವೆಚ್ಚ ಮಾಡಿದವರು ಇಬ್ಬರು ಒಂದುಗೂಡಿಕೊಂಡು ಒಂದೇ ಒಂದು ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಅದಕ್ಕಾಗಿ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡೋದ್ರ ಬದಲು ಒಂದು ಹಳ್ಳಿಗೆ ಕೊಟ್ಟರೆ 10 ಹಳ್ಳಿಯನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಏನೋ ಹೊಂದಾಣಿಕೆ ಮಾಡಿಕೊಂಡು ಇದು ಅವರ ಜಾತಿ ಇರ್ಬೋದು, ಆರ್ಥಿಕವಾದ ಸ್ಥಿತಿಗತಿ ಇರ್ಬೋದು, ಶೈಕ್ಷಣಿಕವಾದ ಸ್ಥಿತಿಗತಿ ಇರ್ಬೋದು, ಒಂದು ಸತಿ ಮಾಡಿದ್ಮೇಲೆ ಎಲ್ಲವನ್ನು ಒಟ್ಟಿಗೆ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಅದರಿಂದ ಇದನ್ನು ಪ್ರತಿಷ್ಠೆಯಾಗಿ ಮಾಡದೆ ಎರಡೂ ಸರ್ಕಾರಗಳು ಒಟ್ಟಾಗಿ ಸೇರಿ ಈ ಸಮೀಕ್ಷೆಯನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.